ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು 32 ಎದೆ ಸುತ್ತಳತೆ ಇರ್ತಕ್ಕಂಥ ಒಂದು ಬೋಟ್ ನೆಕ್ ಬ್ಲೌಸನ್ನು ನಾನು ಕಟ್ಟಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಷ್ಟು ಜನಕ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲತ್ತೀನಿ. ಮೊದಲಿಗೆ ಬಂದಿವಾಗ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರನೂ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇದು ಎದೆ ಸುತ್ತಳತೆ ಬಂದು 34 ನಾವು 4 ಭಾಗ ಮಾಡಿದರೆ 8 ಇಂಚ್ ಬರುತ್ತೆ. ಇವಾಗ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಹುಕ್ಸ್ ಪಟ್ಟಿಯಿಂದ ಹಿಡಿದು ಇವಾಗ ಆರ್ಮ್ ಹೋಲ್ ಲೆಂತ್ ಏನು ಎಂಡಿಂಗ್ ಪಾಯಿಂಟ್ ಇರುತ್ತಲ್ಲ ಇಲ್ಲಿವರೆಗೂ ನೋಡ್ತಾ ಇದ್ರಲ್ವ ಕರೆಕ್ಟಾಗಿ 8 ಇಂಚು ತೋರಿಸ್ತಾ ಇದೆ. ಇದು ಬ್ಲೌಸ್ ರೆಡಿ ಲೆಂತ್ ಬಂದು 13 ಇಂಚು ರೆಡಿ ಬ್ಲೌಸ್ ಲೆಂತನ್ನು ನಾನು ತೊಗೋತಾ ಇದ್ದೀನಿ. ಹಾಗೆ ಸೊಂಟದ ಸುತ್ತಳತೆ ಬಂದು ನೀವು ಇದೇನು ಹುಕ್ಸ್ ಪಟ್ಟಿ ಮಣಿ ಏನು ನಾವು ಇದು ರೆಡಿ ಮಾಡಿರ್ತೀವಲ್ಲ ಇದನ್ನ 1 ಇಂಚು ಬಿಟ್ಟು ನಾವು ಫೋಲ್ಡಿಂಗ ಮಾಡಬೇಕಾಗ್ತೈತಿ. ನೀವೆಲ್ಲ ಫುಲ್ ಅಳತೆ ಪಟ್ಟಿನ ತೊಗೊಂಡು ಚೆಕ್ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಈ ರೀತಿಯಾಗಿ 4 ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಕರೆಕ್ಟಾಗಿ ಇಟ್ಕೊಂಡು ಎಷ್ಟು ಬರುತ್ತೆ ಅಂಥೇಳಿ ನೋಡಿಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತಿ. ಸೊ ಇಲ್ಲಿ ನಾನು ಕರೆಕ್ಟಾಗಿ 6.25 ಇಂಚನ್ನು ನಾನು ತಗೋತಾ ಇದ್ದೀನಿ ಸೊಂಟದ ಸುತ್ತಳತೆಯನ್ನು. ಮೊದಲಿಗೆ ಇಲ್ಲಿ ನಾವು ಬ್ಲೌಸ್ ಲೆಂತನ್ನು ಮಾರ್ಕಿಂಗ್ ಮಾಡೋಣಂತ. ರೆಡಿ ಬ್ಲೌಸ್ ಲೆಂತ್ 13 ಇಂಚು, ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಕರೆಕ್ಟಾಗಿ ನಾನು 14 ಇಂಚ್ಗೆ ಇಲ್ಲಿ ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಈ ಸೈಡ್ ಕೂಡ 14 ಇಂಚ್ಗೆ ನಾನು ಮಾರ್ಕಿಂಗ್ನ ಮಾಡ್ತೀನಿ. ಬೇಕಂತಂದ್ರೆ ನೀವು ಇಲ್ಲಿ ಒಂದು ಲೈನನ್ನು ಎಳ್ಕೊಬೋದು. ನಾನು ಇಲ್ಲಿ ಇಷ್ಟು ಎಳ್ಕೊಂಡಾದ ನಂತರ ಇವಾಗ ಮೊದಲಿಗೆ ಬ್ಲೌಸ್ ಲೆಂತನ್ನು ನಾವು ಮಾರ್ಕಿಂಗ್ನ ಮಾಡ್ಕೊಂಡ್ವಿ. ಇದಾದ ನಂತರ ಇಲ್ಲಿ ಶೋಲ್ಡರನ್ನು ತೊಗೋತೀನಿ. ಇದು 34 ಎದೆ ಸುತ್ತಳತೆ ಇರೋದ್ರಿಂದ ನಾನಿಲ್ಲಿ ಶೋಲ್ಡರ್ ಬಂದು 7 ಇಂಚನ್ನು ನಾನು ತೊಗೋತಾ ಇದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ಕೂಡ ಈ ರೀತಿಯಾಗಿ 7 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ತೀನಿ. ಹಾಗೆ ಇಲ್ಲಿ ನಾವು ಇಲ್ಲಿ ಎಷ್ಟು ಶೋಲ್ಡರ್ ಇಟ್ಕೊಂಡಿರ್ತೀವಲ್ವ ನಾನು ಇಲ್ಲಿ ಕೂಡ ಶೋಲ್ಡರನ್ನು ಅಷ್ಟೇ ನಾನು ತಗೋತಾ ಇದ್ದೀನಿ. ಏಳು ಇಂಚು ಶೋಲ್ಡರನ್ನು ತಗೋತಾ ಇದ್ದೀನಿ. ಹಾಗೆ ಚೆಸ್ಟ್ ಲೂಸ್ ಬಂದಿಲ್ಲಿ 8 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ 2 ಇಂಚು ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಇಲ್ಲಿ ನಾರ್ಮಲ್ ಏನು ಬ್ಲೌಸ್ ಏನು ಮಾಡಿರ್ತೀವಲ್ಲ ಈ ರೀತಿಯಾಗಿ ಒಂದು 3/4 ಇಂಚ್ಗೆ ಒಂದು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಮಾರ್ಕಿಂಗ್ನ ಮಾಡಿಬಿಟ್ಟು ಈ ರೀತಿಯಾಗಿ ನೀವು ಆರ್ಮ್ ಹೋಲ್ ಶೇಪನ್ನು ಇವಾಗ ಬ್ಯಾಕ್ ಪಾರ್ಟ್ ನಾನು ಕಟಿಂಗ್ ಮಾಡ್ತಾ ಇರೋದು ಈ ರೀತಿಯಾಗಿ ಕಟಿಂಗ್ ಮಾಡಬೇಕು. ಆಮೇಲೆ ಇಲ್ಲಿ ನಾವು ಕಂಪಲ್ಸರಿ ಆಗಿ ಏನೈತಲ್ಲ ಇಲ್ಲಿ ಶೋಲ್ಡ್ರ್ ಹತ್ರ 1/2 ಇಂಚ್ ಆಗುವಷ್ಟು ಡೌನಿಂಗ್ನ ತೊಗೋಬೇಕಾಗ್ತೈತಿ. ಅದಕ್ಕಿಂತ ಮುಂಚೆ ಇಲ್ಲಿ ನಾನು ನೆಕ್ ವಿಡ್ತನ್ನು 3.5 ಇಂಚ್ಗೆ ನಾನು ನೆಕ್ ವಿಡ್ತನ್ನು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಕೂಡ 3.5 ಇಂಚು ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಲೆಂತು ನಾನು 3 ಇಂಚ್ಗೆ ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿಬಿಟ್ಟು ಒಂದು ಬಾಕ್ಸ್ ರೀತಿ ಇಲ್ಲಿ ರೆಡಿ ಮಾಡ್ತೀನಿ. ನನಗೆ ನಿನ್ನೆ ಒಂದು ಕಮೆಂಟ್ ಬಂದಿತ್ತು 30 ಅಥವಾ ನಿನ್ನೇನೋ ಮೊನ್ನೆನೂ ಗೊತ್ತಿಲ್ಲ, ಒಟ್ಟಿನಲ್ಲಿ 30 ಅಥವಾ 32 ಎದೆ ಸುತ್ತಳತೆ ಇರ್ತಕ್ಕಂಥ ಬೋಟ್ ನೆಕ್ ಬ್ಲೌಸ್ ಮೆಜರ್ಮೆಂಟ್ ಇರ್ತಕ್ಕಂಥ ಕಟಿಂಗ್ ತೋರಿಸ್ರಿ ಅಂತ ಹೇಳಿದರು. ಸೊ ಹೀಗಾಗಿ ಇವತ್ತು ನಾಳೆ ಆ್ಯನ್ಯುವಲ್ ಡೇ ಇರೋದ್ರಿಂದ
ಸೊ ಈ ರೀತಿಯಾಗಿ ಬ್ಲೌಸು ಸ್ಟಿಚಿಂಗ್ ಮಾಡಿಕೊಡ್ರಿ ಅಂಥೇಳಿ ಇವತ್ತು ಬಂತು. ಹೀಗಾಗಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನಾನು ನೆಕ್ ಶೇಪನ್ನು ತಗೊಂಡಿದ್ದೀನಿ. ಇದಾದ ನಂತರ ಇಲ್ಲಿ ಬ್ಯಾಕ್ ಪಾರ್ಟಿದು ನೆಕ್ ಲೆಂತನ್ನು ನಾನು ಇಲ್ಲಿ 9 ಇಂಚಿಗೆ ನಾನು ತಗೋತಾ ಇದ್ದೀನಿ. ಒಂಬತ್ತುವರೆ ನೆಕ್ ಲೆಂತನ್ನು 9.5 ತಗೋತೀನಿ. ಹಾಗೆ ಇಲ್ಲಿ ಕೂಡ 3.5 ಇಂಚಿಗೆ ಈ ರೀತಿಯಾಗಿ ನಾನು ಮಾರ್ಕಿಂಗನ್ನು ಮಾಡ್ತೀನಿ. ಇಲ್ಲಿ ಜಸ್ಟ್ ನಾನು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿಯಾಗಿ ಡಿಸೈನ್ ಇಡ್ತೀನಿ ಅಂಥೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಇದನ್ನ ಸ್ಟಿಚಿಂಗ್ ಮಾಡುವಾಗಲೇ ನಾನು ಕಟಿಂಗ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ರೌಂಡ್ ಶೇಪಲ್ಲಿ ತೆಗಿತಾ ಇರೋದ್ರಿಂದ ಈ ರೀತಿ ಇಲ್ಲಿ ಕೂಡ ಈ ರೀತಿಯಾಗಿ ರೌಂಡಾಗಿ ತಗೊಂಡಿದ್ದೀನಿ. ಸೊ ಇಲ್ಲಿಂದ ಬಂದು ಈ ರೀತಿಯಾಗಿ ಇವತ್ತು ಈ ರೀತಿಯಾಗಿ ನಾನು ಒಂದೆರಡು ವಿಡಿಯೋ ಒಳಗೆ ತೋರಿಸಿದ್ದೀನಿ. ಅದೊಂದು ಸ್ವಲ್ಪ ಇಲ್ಲಿ ರೌಂಡ್ ಶೇಪ್ ಬಂದಿದೆ, ಬಟ್ ಇಲ್ಲಿ ಸ್ಕ್ವೇರ್ ರೀತಿಯಲ್ಲಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇವತ್ತು ಈ ರೀತಿಯಾಗಿ ಡಿಸೈನ್ನ ನಾನು ಸೇವ್ ಮಾಡಿದ್ದೀನಿ. ಆಮೇಲೆ ಇದಾದ ನಂತರ ಇಲ್ಲಿ ಡೌನಿಂಗ್ 1/2 ಇಂಚನ್ನು ನಾವು ಕಂಪಲ್ಸರಿಯಾಗಿ ತಗೋಬೇಕು, ಆಯ್ತಲ್ವ. ಇವಾಗ ಬ್ಯಾಕ್ ಪಾರ್ಟು ಡಿಸೈನ್ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ. ಹಾಗೆ ಇದಾದ ನಂತರ ಈ ಮಾರ್ಕಿಂಗ್ ಆದ ನಂತರ ನಾವು ಇಲ್ಲಿ ಆರ್ಮೋಲ್ ಲೆಂತನ್ನು ಚೆಕ್ ಮಾಡ್ಕೋಬೇಕಾಗ್ತೈತಿ. ನಮ್ಮದು ಇದು ಸ್ಟಿಚಿಂಗ್ ಮಾರ್ಜಿನ. ಸೊ ಈ ರೀತಿಯಾಗಿ ಇಷ್ಟು ಸ್ಟಿಚಿಂಗ್ ಮಾರ್ಜಿನ ಬರ್ತೈತಿ. ಹೀಗಾಗಿ ನಾವು ಜಸ್ಟ್ ಆರ್ಮೋಲ್ ಲೆಂತನ್ನು ನಾವು ಇಲ್ಲಿವರೆಗೂ ಕರೆಕ್ಟಾಗಿದೆಯಲ್ಲ ಅಂಥೇಳಿ ಚೆಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಈ ರೀತಿಯಾಗಿ ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಇಷ್ಟು ಬಟ್ಟೆ ಹೋಗುತ್ತೆ. ಇವಾಗ ಕರೆಕ್ಟಾಗಿ 7 ಇಂಚ್ ಬರುತ್ತೋ ಇಲ್ಲೋ ಅಂಥೇಳಿ ನಾನು ಚೆಕ್ ಮಾಡ್ಲತ್ತೀನಿ. ಹೆಚ್ಚು ಕಡಿಮೆ ಬಂತು ಅಂತಂದರೆ ಡೌನಿಂಗ್ನ ನಾವು ಹೆಚ್ಚು ಕಡಿಮೆ ಮಾಡ್ಬೋದು. ಕರೆಕ್ಟಾಗಿ ನೋಡ್ತಾ ಇದ್ದೀರಲ್ವ, ಇವಾಗ ಕರೆಕ್ಟಾಗಿ 7 ಇಂಚು ನಮಗೆ ಬರ್ತಾಯಿದೆ. ಇಲ್ಲಿ ಹೆಚ್ಚು ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಏನಾದರೂ ಇಲ್ಲಿ ಕಡಿಮೆ ಬರ್ತಿದ್ವು ಅಂತಂದರೆ ಈ ಡೌನಿಂಗ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಜಾಸ್ತಿ ಆರ್ಮೋಲ್ ಲೆಂತ್ ಜಾಸ್ತಿ ಬರ್ತಿದೆ ಅಂತಂದರೆ ಇಲ್ಲಿ ಲೆಂತನ್ನು ಸ್ವಲ್ಪ ನೀವು ಕಡಿಮೆ ಮಾಡ್ಕೋಬೇಕು. ಯಾಕಂತಂದರೆ ಇಲ್ಲಿ ಶೋಲ್ಡರ್ ಹತ್ರ ಒಂದು ಎದ್ದಿರೋ ರೀತಿಯಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಅಷ್ಟೊಂದು ನೀಟಾಗಿ ಬರೋಂಗಿಲ್ಲ. ಹೀಗಾಗಿ ಆಮೇಲೆ ಚೆಸ್ಟ್ ಲೂಸು ಆಮೇಲೆ ಆರ್ಮೋಲ್ ಲೆಂತ್ ಕರೆಕ್ಟಾಗಿ ಬರುತ್ತೋ ಇಲ್ಲೋ ಅಂಥೇಳಿ ನಾವು ಮೊದಲಿಗೆ ಚೆಕ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಮೊದಲಿಗೆ ನಾವು ಸೊಂಟದ ಸುತ್ತಳತೆ ಚೆಕ್ ಮಾಡ್ಕೊಂಡಿದ್ವಿ, ಎಷ್ಟು 6.25 ಇಂಚು ಸೊಂಟದ ಸುತ್ತಳತೆ ಇತ್ತು. ಅದನ್ನು ಮಾರ್ಕಿಂಗ್ನ ಮಾಡ್ಲಾತೀನಿ. ಇದಾದ ನಂತರ ಬ್ಯಾಕ್ ಪಾರ್ಟಲ್ಲಿ ನೀವು ಟಕ್ಸ್ ಪಾಯಿಂಟನ್ನು ಹಿಡ್ತೀರಲ್ಲ, ಅದನ್ನು ನೀವು ಎಷ್ಟು ತೊಗೋತೀರಿ, 1 ಇಂಚು ಅಥವಾ 1/2 ಇಂಚು ನೀವು ಟಕ್ಸ್ ಹಿಡಿಯೋ ಡಿಪೆಂಡ್ ಮೇಲೆ ಇರುತ್ತೆ. ನಾನಿಲ್ಲಿ ಜಸ್ಟ್ 1/2 ಇಂಚನ್ನು ನಾನು ಟಕ್ಸ್ಗೋಸ್ಕರ ಮಾರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 2 ಇಂಚನ್ನು ನಾನು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಇದಾದ ನಂತರ ಇಲ್ಲಿ ಟಕ್ಸ್ ಪಾಯಿಂಟನ್ನು ಇವಾಗ ನಾವು ಸೊಂಟದ ಸುತ್ತಳತೆ ನಾವೇನು ಮಾರ್ಕಿಂಗ್ ಮಾಡಿರ್ತೀವಲ್ವ, ಇದನ್ನು ಹಿಡಿದುಬಿಟ್ಟು ಫೋಲ್ಡ್ ಮಾಡಿ ಮಧ್ಯದಲ್ಲಿ ಈ ರೀತಿಯಾಗಿ ನಾವು ಮಾರ್ಕಿಂಗನ್ನು ಮಾಡಬೇಕು. ನಾವಿಲ್ಲಿ ಜಸ್ಟ್ ಏನೈತಲ್ಲ 1/2 ಇಂಚನ್ನು ನಾವು ತೊಗೊಂಡಿದ್ವಲ್ವ, ಆ ಸೈಡ್ ಇಷ್ಟು ಕರೆಕ್ಟಾಗಿ ಟೋಟಲಾಗಿ ಇದು ಬಿಟ್ಟು 1/2 ಇಂಚ್ ಬರಬೇಕು. ಇಲ್ಲಿ 4 ಇಂಚಿಗೆ ಈ ರೀತಿಯಾಗಿ ಒಂದು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಇದು ಬ್ಯಾಕ್ ಟಕ್ಸ್ ಪಾಯಿಂಟು. ಸೊ ನಾನಂತೂ ಬೋಟ್ನಿಕ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದಾಯ್ತು ಅಂತಂದರೆ ಈ ರೀತಿಯಾಗಿ ನಾನು ಮಾರ್ಕಿಂಗ್ ಮಾಡಿ ಸ್ಟಿಚಿಂಗ್ನ ಮಾಡಿರ್ತೀನಿ. ಸೊ ಮೆಥಡ್ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟಲ್ಲಿ ಏನೈತಲ್ಲ, ನಾನು ಬ್ಯಾಕ್ ಪಾರ್ಟಲ್ಲಿ ಬೋಟ್ ನೆಕ್ಕು ಆಮೇಲೆ ಫ್ರಂಟಲ್ಲಿ ನಾರ್ಮಲ್ ನೆಕ್ ಇಟ್ಟು ಪ್ರಿನ್ಸಸ್ ಕಟ್ನ ನಾನು ಇವಾಗ
ಕಟಿಂಗ್ ಮಾಡ್ತೀನಿ. ಅದನ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋಣ ಅಂಥೇಳಿ ನೋಡೋಣ ಅಂತ. ಅದನ್ನೂ ಕೂಡ ಕಮೆಂಟ್ ಮಾಡಿದರು, ಪ್ರಿನ್ಸಸ್ ಕಟ್ ಯಾವ ರೀತಿ ಕಟಿಂಗ್ ಮಾಡ್ತೀರಿ ಅನ್ನೋದನ್ನು ತಿಳಿಸ್ಕೊಡ್ರಿ ಅಂಥೇಳಿ. ಒಬ್ಬರು ವಿವರ್ಸು ಬೋಟ್ನಿಗೆ ಕೇಳಿದ್ರು, ಸೊ ನಾನು ಇವಾಗ ತಿಳಿಸ್ಕೊಟ್ಟಿದ್ದೀನಿ. ಇನ್ನಿದಾದ ನಂತರ ನಾನು ಪ್ರಿನ್ಸಸ್ ಕಟ್ ಬ್ಲೌಸನ್ನು ನಾನು ಒಂದೇ ವಿಡಿಯೋ ಒಳಗೆ ನನಗೆ ಯಾವ ರೀತಿಯಾಗಿ ತಿಳಿದೈತೆಲ್ಲ ನಾನು ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀನಿ ಅಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವಾಗ ಫ್ರಂಟ್ ಪಾರ್ಟ್ ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಹಾಗೆ ನಾವು ಮೊದಲಿಗೆ ಇಲ್ಲಿ ಬ್ಲೌಸು ಫ್ರಂಟ್ ಪಾರ್ಟಲ್ಲಿ ಲೆಂತನ್ನು ಮಾರ್ಕಿಂಗನ್ನ ಮಾಡ್ಕೊಳ್ಳೋಣ. ಹಾಗೆ ಇವಾಗ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಅಂದರೆ ಫ್ರಂಟ್ ಪಾರ್ಟಲ್ಲಿ ನಾನು ಇವಾಗ ನಾರ್ಮಲ್ ನೆಕ್ ಇಟ್ಟು ಹುಕ್ಸ್ ಅಟ್ಯಾಚ್ ಮಾಡಿ ಆ ರೀತಿಯಾಗಿ ಕಟಿಂಗ್ ಮಾಡಿ ತೋರಿಸ್ತೀನಿ. ಪ್ರಿನ್ಸಸ್ ಕಟ್ ಬ್ಲೌಸು ಇದು. ಇವಾಗೇನು ಮೊದಲಿಗೆ 32 ಸೈಜ್ ಏನು ನಾನು ಬೋಟ್ನಿಗೆ ತಿಳಿಸ್ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಮೊದಲಿಗೆ ಇಲ್ಲಿ ಶೋಲ್ಡರ್ ಬಂದು ಇದಕ್ಕೂ ಕೂಡ 7 ಇಂಚನ್ನು ತೊಗೊಂಡಿದ್ದೀನಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಬಿಟ್ಟೆ ನಾನು ತೊಗೊಂಡಿರೋದು. ಇಲ್ಲಿ ಕೆಳಗಡೆ ಕೂಡ ಮೊದಲಿಗೆ 7 ಇಂಚಿಗೆ ಮಾರ್ಕನ್ನು ಮಾಡೋಣಂತ. ಇದಾದ ನಂತರ 3.5 ಇಂಚು ನೆಕ್ ಬಿಟ್ಟು ಇದು ಕೂಡ ಸೇಮ್, ಇದು ಕೂಡ 3.5 ಇಂಚು. ಆಮೇಲೆ ನೆಕ್ ಲೆಂತು ಫ್ರಂಟ್ ಪಾರ್ಟಲ್ಲಿ ನೆಕ್ ಲೆಂತನ್ನು ನಾನು 5.5 ಇಂಚಿಗೆ ನಾನು ನೆಕ್ ಲೆಂತನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ಬೇಕು ಅಂತಂದರೆ ನೀವು 6 ಇಂಚು ಎಷ್ಟು ಲೆಂತ್ ಬೇಕಲ್ಲಿ ನೋಡಿಕೊಂಡು ತೊಗೋಬೋದು. ಹಾಗೆ ಇದಾದ ನಂತರ ಇವಾಗ ನೆಕ್ ಶೇಪನ್ನು ಕೊಡ್ತೀನಿ ನಾನು. ಇಲ್ಲಿ ನಾನು ಇನ್ನೊಂದು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಇದನ್ನು ನಾನು ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನಾನು ಪೈಪಿಂಗ್ ಕೊಡ್ತಾಯಿಲ್ಲ, ಹೀಗಾಗಿ ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ನಾನು ಇನ್ನೊಂದು ಸ್ವಲ್ಪ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಅಷ್ಟಕ್ಕೆ ಮಾರ್ಕಿಂಗ್ನ ಮಾಡ್ತೀನಿ ನಾನು. ಅಂದರೆ ಲೈನಿಂಗು ಮತ್ತು ಫ್ಯಾಬ್ರಿಕನ್ನು ಕೂಡಿಬಿಟ್ಟು ಸ್ಟಿಚ್ನ ಹಾಕ್ತೀನಿ. ಅದಕ್ಕೋಸ್ಕರ ಈ ರೀತಿಯಾಗಿ ರೆಡಿ ಆದ ನಂತರ ಈ ಕರೆಕ್ಟಾಗಿ ಏನತ್ರ ಈ ಲೈನಿಗೆ ಬರ್ತೈತೆ. ಇಲ್ಲಿ ಆರ್ಮ್ ಹೋಲ್ ಲೆಂತನ್ನು ನಾನು ಮೊದಲಿಗೆ ಇಲ್ಲಿ ಕೂಡ 7 ಇಂಚಿಗೆ ನಾನು ಮಾರ್ಕಿಂಗ್ನ ಮಾಡ್ತೀನಿ. ಇದಾದ ನಂತರ ಚೆಸ್ಟ್ ಲೂಸ್ ಕೂಡ ನಾನು ಮಾರ್ಕಿಂಗನ್ನು ಮಾಡ್ತೀನಿ. ಇದಾದ ನಂತರ ಸ್ಟಿಚಿಂಗ್ ಮಾರ್ಜಿನು 2 ಇಂಚು ಸೇಮ್. ಇಲ್ಲಿ ಮಾರ್ಕಿಂಗ್ ಮಾಡೋ ಮುಂಚೆ ಬ್ಯಾಕ್ ಪಾರ್ಟಲ್ಲಿ ಯಾವುದೇ ರೀತಿಯಾಗಿ ನಾವು ಚೇಂಜಸನ್ನು ಮಾಡಿಲ್ಲ. ಫ್ರಂಟ್ ಪಾರ್ಟಲ್ಲಿ ಮಾತ್ರ ಇಲ್ಲಿ ಅರ್ಧ ಇಂಚು ಒಳಗಡೆ ತೊಗೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಶೋಲ್ಡರ್ 7 ಇಂಚ್ ತೊಗೊಂಡಿದ್ವಿ, ಇಲ್ಲಿ ಕೂಡ 7 ಇಂಚ್ ತೊಗೊಂಡಿದ್ವಲ್ವ, ಇಲ್ಲಿ ಒಂದು ಅರ್ಧ ಇಂಚ್ ಆಗೋಷ್ಟು ಒಳಗಡೆ ನಾನು ತೊಗೊಂಡು ಮಾರ್ಕಿಂಗನ್ನು ಮಾಡ್ಲತ್ತೀನಿ. ಇಲ್ಲಿ ಕೂಡ ಒಂದು 3/4 ಇಂಚ್ ಆಗೋಷ್ಟು ಮಾರ್ಕಿಂಗನ್ನು ಮಾಡ್ತೀನಿ. ನೀವು ಬ್ಯಾಕ್ ಪಾರ್ಟಲ್ಲಿ 1 ಇಂಚ್ ತಗೊಳ್ಳಿ, ಫ್ರಂಟ್ ಪಾರ್ಟಲ್ಲಿ 3/4 ಇಂಚು. ಇವಾಗ ಫ್ರಂಟ್ ಮಾರ್ಕು ಮಾರ್ಕಿಂಗ್ ಆಯಿತು. ಇದಾದ ನಂತರ ಇಲ್ಲಿ ಕೂಡ ಸೇಮ್ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಹತ್ತಿರ ಅರ್ಧ ಇಂಚ್ ಆಗೋಷ್ಟು ಡೌನಿಂಗನ್ನು ನಾನು ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ನಾನು ಚೆಸ್ಟ್ ಮೆಜರ್ಮೆಂಟ್ ಮಾಡಿದ್ದೀನಿ. ಆಮೇಲೆ ಇದಾದ ನಂತರ ಇದಕ್ಕೂ ಕೂಡ ಲೆಂತು ನಾನು ಒಂದು ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇತ್ತು ಅಂತಂದರೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೋದು. ಇವಾಗಿಲ್ಲಿ ನಾನು ಬ್ಯಾಕ್ ಪಾರ್ಟಲ್ಲಿ ಎಷ್ಟು 14 ಇಂಚ್ ತೊಗೊಂಡಿದ್ದೀನಿ, ಹಾಗೆ ಫ್ರಂಟ್ ಪಾರ್ಟಲ್ಲಿ ಕೂಡ ಅಷ್ಟೇ ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. 14 ಇಂಚು ಇಲ್ಲೊಂದು ಇವಾಗ ಲೈನನ್ನು ಎಳ್ಕೊಂಡು ಬಿಡ್ತೀನಿ. ಇದಾದ ನಂತರ ಮೊದಲಿಗೆ ನಾವು ಫಸ್ಟ್ ಪಾಯಿಂಟು ಎಲ್ಲಿಗೆ ಬರುತ್ತೆ ಅಂಥೇಳಿ ನಾವು ಪಾಯಿಂಟ್ ಮಾಡಬೇಕು. ಇಲ್ಲಿ ನಾನು 9.5 ಇಂಚ್ಗೆ ನಾನು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ.
ಇದಾದ ನಂತರ ಇಲ್ಲಿಂದ ಇಲ್ಲಿಗೆ ನಾವು ಮೊದಲಿಗೆ ವಿಡ್ತನ್ನು ನಾವು ಮಾರ್ಕಿಂಗ್ ಮಾಡಬೇಕು. ಇಲ್ಲಿ ನಾನು 3.25 ಇಂಚ್ ಆಗೋಷ್ಟು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಇದಾದ ನಂತರ ಇಲ್ಲಿ 3.25 ಇಂಚ್ ಮಾಡಿದ್ದೀವಲ್ಲ, ಅದಕ್ಕಿಂತ ನಾವು ಒಂದು ಅರ್ಧ ಇಂಚ್ ಕಡಿಮೆ ಆಗೋಷ್ಟು ಇಲ್ಲಿ ಮಾರ್ಕಿಂಗ್ನ ಮಾಡಬೇಕು. ಈ ಮಾರ್ಕಿಂಗು ಈ ಪಾಯಿಂಟನ್ನು ಎರಡನ್ನು ಸೇರಿಸ್ಕೋಬೇಕು. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದೆ ಅಂತಂದರೆ ಲೆಂತಲ್ಲಿ ಒಂದು 1/2 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ತೊಗೋಬೇಕು. ಇದಾದ ನಂತರ ಇಲ್ಲಿ ನಾವು ಎಷ್ಟು ಟಕ್ಸ್ ಇಡ್ತೀವಲ್ವ ಬಿಡ್ತು, ಈ ಸೈಜ್ಗೆ ನಾವು ಎಷ್ಟು ಇಡ್ತೀವಲ್ವ ಅಷ್ಟನ್ನು ಬಿಡ್ತು ನಾನಿಲ್ಲಿ 2 ಇಂಚ್ ಆಗೋಷ್ಟು ಪಾಯಿಂಟನ್ನು ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆ ಏನೈತಲ್ಲ ಇಲ್ಲಿ ಕೂಡ 2 ಇಂಚ್ ಆಗೋಷ್ಟು ಲೆಂತನ್ನು ತೊಗೊಂಡಿದ್ದೀನಿ. ಆಮೇಲೆ ಈ ಪಾಯಿಂಟನ್ನು ನಾವು ಮೊದಲಿಗೆ ಸೇರಿಸ್ಬೇಕು. ಸೊ ಈ ರೀತಿಯಾಗಿ ಸೇರಿಸಾದ ನಂತರ ಇಲ್ಲಿ ನೀವು ಕರ್ವ್ ಸ್ಕೇಲ್ ಇದೆ ಅಂತಂದರೆ ಯೂಸ್ ಮಾಡ್ಕೋಬೋದು. ಇಲ್ಲಿ ಸೆಂಟ್ರಲ್ಲಿ ಈ ಪಾಯಿಂಟನ್ನು ನಾನು ಇವಾಗ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಇಲ್ಲಿಂದ ಇಲ್ಲಿಗೆ ಒಂದು 1/4 ಇಂಚ್ ಆಗೋಷ್ಟು ಇಲ್ಲಿ ಕಟ್ ಮಾಡಿ ತೆಗಿಬೇಕಾಗ್ತೈತಿ. ಇಲ್ಲಿ 1/4 ಇಂಚ್ ಆಗೋಷ್ಟು ತೆಗಿಬೇಕು. ಇದಾದ ನಂತರ ಇಲ್ಲಿ ನಾವು ಎಷ್ಟೆಷ್ಟು ಹೆಚ್ಚಿಸ್ಕೋಬೇಕು ಅಂತಂದರೆ, ಇಲ್ಲಿ ಪ್ರಿನ್ಸಸ್ ಕಟ್ ಇರೋದ್ರಿಂದ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಇಲ್ಲಿ 1/2 ಇಂಚು ಇಲ್ಲಿ 1/2 ಇಂಚ್ ಹೋಗುತ್ತಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಇನ್ನು 1 ಇಂಚು ಎಕ್ಸ್ಟ್ರಾ ನಾನು ತೊಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಸೊಂಟದ ಸುತ್ತಳತೆ ಬಂದು 6.25 ಇಂಚು. ಇದಾದ ನಂತರ ಸ್ಟಿಚಿಂಗ್ ಮಾರ್ಜಿನು 2 ಇಂಚು, ಆಮೇಲೆ ಟಕ್ಸ್ಗೋಸ್ಕರ ನಾವು 2 ಇಂಚು. ಟೋಟಲಾಗಿ ಈ ರೀತಿಯಾಗಿ ನಾನು ಮಾರ್ಕಿಂಗ್ನ ಮಾಡೀನಿ. ನೋಡಿದ್ರಲ್ವ, ನಾನು ಅದಕ್ಕೆ ನಿಧಾನವಾಗಿ ತಿಳಿಸ್ಕೊಳ್ಳಾಕತ್ತೀನಿ. ಸೊ ಇವತ್ತು ಇಷ್ಟೇ. ಇದಾದ ನಂತರ ಇನ್ನು ನಾನು ಕಟ್ಟಿಂಗ್ನ ಮಾಡ್ತೀನಿ. ಹಾಗೆ ಇಲ್ಲಿ ನಾವು ಕಟ್ಟಿಂಗ್ ಮಾಡುವಾಗ ಈ ಸೈಡ್ 1/2 ಇಂಚ್ ಆಗೋಷ್ಟು ಮಾರ್ಕಿಂಗ್ನ ಮಾಡಿ ಇಷ್ಟು ತೆಗಿತೀನಿ. ಆಮೇಲೆ ಈ ಟಕ್ಸ್ ಪಾಯಿಂಟಿಂದ ಹಿಡಿದು ಇಲ್ಲಿವರೆಗೂ ಇಲ್ಲಿ ಕೂಡ ನಾನು 1/2 ಇಂಚ್ ಆಗೋಷ್ಟು ತೆಗೆದು ಕಟ್ಟಿಂಗನ್ನು ಮಾಡ್ತೀನಿ. ಹಾಗೆ ಇವಾಗ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಕೂಡ ಇದೇ ರೀತಿಯಾಗಿ ಒಂದು 1/2 ಇಂಚ್ ಆಗೋಷ್ಟು ಈ ರೀತಿಯಾಗಿ ಇಲ್ಲಿ ಟಕ್ಸ್ ಪಾಯಿಂಟಿಂದ ಹಿಡಿದು ಈ ರೀತಿಯಾಗಿ ಕ್ರಾಸಾಗಿ ಈ ರೀತಿಯಾಗಿ ನಾನು ಇಷ್ಟು ಕಟ್ಟಿಂಗ್ ಮಾಡಿ ಬ್ಯಾಕ್ ಪಾರ್ಟಲ್ಲಿ ಕೂಡ ತೆಗಿಬೇಕು. ಯಾಕಂತಂದ್ರೆ ಇಲ್ಲಿ ನಮ್ಮದು ಇದು ಲೆಂತ್ ಅನ್ನೋದು ಕರೆಕ್ಟಾಗಿ ಬಂದಿರಬೇಕು. ಇವಾಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕಟ್ಟಿಂಗ್ ಮೆಥಡು ಕಂಪ್ಲೀಟ್ ಆಯಿತು. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಕತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಫ್ರೆಂಡ್ಸ್ಗೆ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸಲ್ಲಿ ಟೈಲರಿಂಗ್ ಯಾರೆಲ್ಲ ಕಲಿಯತ್ತಿರ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸದ್ಯ ಆಯಿತು ಅಂತಂದರೆ ಸ್ಟಿಚಿಂಗ್ ವಿಡಿಯೋನ ಹಾಕಿರ್ತೀನಿ. ಇಲ್ಲ ಅಂತಂದರೆ ಮತ್ತೊಂದು ಸರ್ತಿ ಯಾವುದಾದ್ರೂ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಎಲ್ಲ ಹತ್ರ ಎಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್.